ನಾಳೆ ದೆಹಲಿಯಲ್ಲಿ ಓಟ್ ಚೋರಿ ಪ್ರತಿಭಟನೆ ನಡೆಯಲಿದೆ. ರಾಹುಲ್ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೆಯಲಿದೆ. ನಾಳೆ ದೆಹಲಿಯಲ್ಲಿ ಓಟ್ ಚೋರಿ ಪ್ರತಿಭಟನೆ ರಾಹುಲ್ ನೇತೃತ್ವದಲ್ಲಿ ನಡೆಯಲಿದೆ. ಬಿಗ್ ಪ್ರೊಟೆಸ್ಟ್. ಇಂದು ಸಂಜೆ ಡೆಲ್ಲಿಗೆ ಹಾರಲಿರೋ ಡಿಸಿಎಂ ಡಿಕೆ. ನಾಳೆ ರಾಷ್ಟ್ರ ರಾಜಧಾನಿಗೆ ಸಿಎಂ ಸಿದ್ದು ಪ್ರಯಾಣ. ಮಂಡ್ಯದ ಶಾಸಕರು ಸೇರಿದಂತೆ ಹಲವು ಶಾಸಕರು ಕೂಡ ಜರ್ನಿಯನ್ನ ಮಾಡ್ತಾ ಇದ್ದಾರೆ. ಡೆಲ್ಲಿ ಯಾತ್ರೆಯನ್ನ ಕೈಗೊಳ್ಳಲಿರುವಂತಹ ಕೈ ಎಂಎಲ್ಎಗಳು. ವೋಟ್ ಚೋರಿ ಪ್ರೊಟೆಸ್ಟ್ನಲ್ಲಿ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ನಡೆಯಲಿರುವಂತಹ ಪ್ರತಿಭಟನೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವೋಟ್ ಚೋರಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಹೀಗಾಗಿ ಇಂದು ಸಂಜೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಹೋಗಲ್ವಾ ಅಂತ ಕೇಳಬಹುದು. ಖಂಡಿತ ಅವರು ಹೋಗ್ತಾರೆ, ಆದರೆ ಇವತ್ತು ಹೋಗ್ತಾ ಇಲ್ಲ, ನಾಳೆ ಹೋಗ್ತಾರೆ. ನಾಳೆ ಪ್ರಯಾಣವನ್ನ ಬೆಳೆಸ್ತಾರೆ. ಹಾಗೆ ನೋಡಿ, ಸಿಎಂ ಡಿಸಿಎಂ ಹೋಗೋದೇನು ಇಲ್ಲಿ ವಿಶೇಷ ಅಲ್ಲ. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೈಕಮಾಂಡ್ ವರಿಷ್ಠರನ್ನ ಕೂಡ ಭೇಟಿ ಆಗ್ತಾ ಇರ್ತಾರೆ. ಆದರೆ ಇವಾಗ ಮಂಡ್ಯದ ಶಾಸಕರು ಸೇರಿದಂತೆ ಹಲವಾರು ಶಾಸಕರು ಕೂಡ ಜರ್ನಿಯನ್ನ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಪ್ರೊಟೆಸ್ಟ್ನಲ್ಲಿ ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ನಾವಿಲ್ಲಿ ನಿನ್ನೆವರೆಗೂ ಗಮನಿಸ್ತಾ ಹೋಗೋದಾದ್ರೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗೆ ಶಾಸಕರನ್ನ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಶಾಸಕರ ಬಲ ಪ್ರದರ್ಶನವನ್ನ ತೋರಿಸೋಕೆ ಮುಂದಾಗಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವೋಟ್ ಚೋರಿ ಕಾರ್ಯಕ್ರಮ ಏನಿದೆ, ಈ ವೋಟ್ ಚೋರಿ ಕಾರ್ಯಕ್ರಮಕ್ಕೋಸ್ಕರ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂಥದ್ದು. ಹಾಗೆ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ವಿಶೇಷ ಅಂತಾನೆ ಹೇಳ್ಬೋದು.